ನನಗೆ ಗೊತ್ತಿದ್ದಂಗೆ ಒಂದು 2.5-3 ವರ್ಷದ ಹಿಂದೆ ಅಂತ ಅನ್ಸುತ್ತೆ ಅದು. ಒಮ್ಮೆ ನೀವು ನನಗೆ ಫೋನ್ ಮಾಡಿದ್ರಿ, ಇಲ್ಲ ಸರ ಹೆಲಿಕಾಪ್ಟರ್ ಶೂಟಿಂಗ್ನಾಗ ಅದೀನಿ, ಬರ್ತೀರನ್ನ ಸಾಧ್ಯ ಆದ್ರೆ ಸ್ವಲ್ಪ ಏನಾರ ಕೆಲಸ ಮಾಡೋನು ಒಟ್ಟಿಗೆ ಅಂತಂದಿದ್ರಿ. ನನಗೆ ಗೊತ್ತಿದ್ದಂಗೆ ಒಬ್ಬ ಯೂಟ್ಯೂಬರ್ ಪ್ರಪ್ರಥಮವಾಗಿ ಹೆಲಿಕಾಪ್ಟರ್ ಶೂಟಿಂಗ್ ಮಾಡಿದ್ದು ನೀವ. ಕೆಲವೊಬ್ರು ಇರ್ತಾರೆ, ನಾವು ನೋಡ್ತಿರ್ತೀವಿ ಎಲ್ಲ ವೇದಿಕೆ ಒಳಗಡೆ ನಾನಾ ಫಸ್ಟ್ ಬೆಳೆಸಿದ್ದೆ ಅಂತ. ಬಟ್ ಡೇಟಾ ತೆಗೆದು ನೋಡ್ರಿ, ಅಲ್ಲಿ ಇರೋದು ಫಸ್ಟ್ ನಂದು ಐತೆ ಸರ್. ಯೂಟ್ಯೂಬ್ದಾಗ ಐತೇನ್ರಿ ಅದು? ಐತೆ ಸರ್. ಎಷ್ಟನೇ ಎಪಿಸೋಡ್ ರೀ ಅದು? 58 ಅನ್ಸುತ್ತೆ ಸರ್ ಅದು. 58ನೇ ಎಪಿಸೋಡು ಒಂದು 3 ವರ್ಷದ ಹಿಂದೆ ಬಂದಿತ್ತೇನ್ರಿ? ಹೆಚ್ಚು ಕಡಿಮೆ ಸರ್. ಅಂದ್ರೆ ಅಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್, ಡೇಟಾ ಸಿಕ್ಕಾಬಿಡುತ್ತೆ ನಿಮಗೆ. ಇನ್ ಕೇಸ್ ನಾ ಸುಳ್ಳು ಹೇಳ್ತಾನೆ, ಇನ್ನೊಬ್ರು ಸುಳ್ಳು ಹೇಳ್ತಾರೆ ಅಂತ ಹಂಗಿರುತ್ತೆ ಸರ್. ಅಂದ್ರೆ ಈಗ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ನೀವು? ಸರ್ ಅದು ಹೆಲಿಕಾಪ್ಟರ್ ಮ್ಯಾನೇಜರು ಪರಿಚಯ ಸರ್. ಪರಿಚಯ ಹಿಂಗೆ ಅವ್ರು ಹೇಳ್ತಾರೆ, ಹಿಂಗೆ ಬರ್ತಾ ಇದೆ, ಈ ಥರ ನೀವೇನಾರು ಮಾಡ್ಕೊಳ್ರಿ ಅಂತ ಹೇಳಿದ್ರು ಅವರು. ನಾನು ಕೇಳಿದ್ದವ್ರಿಗೆ. ಹೌದು ಸರ್, ಅಭಿಮಾನಿ ಅವರು. ಮತ್ತು ನಾನು ಸರ್ ಏನಾರ ನಾವು ಪೇ ಮಾಡ್ತೇವೆ, ತಲೆ ಕೆಡಿಸ್ಕೋಬೇಡ್ರಿ, ಅದು ಬಂದಿರ್ತೈತಿ, ನೀವು ಮಾಡ್ಕೊರಿ ಅಂತಂದ್ರು ಮಾಡ್ಕೊಂಡಿವಿ ಸರ್. ಇನ್ ಕೇಸ್ ಪೇ ಮಾಡಿ ಮಾಡೋದೇನು ದೊಡ್ಡದಲ್ಲ ಸರ್, ಅದ್ರ ಅವಶ್ಯಕತೆ ಇರಲ್ಲ. ಏನು ಸೀನ್ ರೀ ಅದ? ಸರ್ ಒಬ್ಬ ಡಾನ್ ಹೆಲಿಕಾಪ್ಟರ್ ಇಳಿದು ಬರೋದು, ಉಡಾಳ್ ಮೆಂಬರ್ ಒಳಗ ಸರ್. ಆ ಗ್ರೂಪ್ ಅಲ್ಲಿ ನಾನು ಇರ್ತೀನಿ ಸರ್. ಅದು ಕತೆ ಮುಂದೆಲ್ಲ ಹೋದಂಗೆ ಅದು ಒಂದು ಅದೇ ಇದಾಗುತ್ತೆ. ಬಟ್ ಹೋಗುತ್ತೆ ಸರ್. ಆ ಹೆಲಿಕಾಪ್ಟರ್ ಇರೋದಕ್ಕೆ ಆ ಡಾನ್ ಕ್ಯಾರೆಕ್ಟರ್ ತಂದ್ರು ಅಥವಾ ಡಾನ್ ಕ್ಯಾರೆಕ್ಟರ್ ಮಾಡ್ಬೇಕಂತೇಳಿ ಹೆಲಿಕಾಪ್ಟರ್ ಡಾನ್ ಕ್ಯಾರೆಕ್ಟರ್ ಇತ್ತು ಸರ್. ಅದ್ರ ಮಾಮೂಲಿ ಕಾರ್ ಜೀಪ್ನಾಗ ಮಾಡೋ ಪ್ಲಾನ್ ಇತ್ತು. ಬಟ್ ಇವರು ನಮ್ಗೆ ಪರಿಚಯ ಇದವ್ರಲ್ಲ, ಮಾಡೋಣ ಅಂತಂದಾಗ ಅವರು ಒಪ್ಕೊಂಡ್ರಲ್ಲ, ಹಿಂಗಾಗಿ ಮಾಡಿದೆ ಸರ್ ಅದು. ಇದು ನಮಗೆ ಹೆಮ್ಮೆ ವಿಷಯ ನೋಡ್ರಿ. ಇದು ಒಬ್ಬ ಯೂಟ್ಯೂಬರ್ ಹೆಲಿಕಾಪ್ಟರ್ ತಂದು ಶೂಟ್ ಮಾಡ್ತಾನಂದ್ರೆ ಅದು ಭಾಳ ಗ್ರೇಟ್ ಅನ್ಸುತ್ತೆ. ಇಲ್ಲ, ನಮ್ಗೆ ಅಭಿಮಾನಿಗಳು ಹಂಗೆ ಅದಾರ ಸರ್. ಅದೇನೋ ಒಟ್ಟು ಆಯಿತು ಸರ್. ನಿಮ್ಮ ಉಡಾಳ್ ಮೆಂಬರ್ ಎಪಿಸೋಡ್ ಆಗಿರ್ಬೋದು, ಇನ್ನೊಂದು ಕನ್ಯಾಕುಮಾರಿ ಅಂತ ಮಾಡಿದ್ರಿ, ಇನ್ನೊಂದು ಯಾವುದೋ ಸಂಸಾರದ ಬಗ್ಗೆ? ಇಲ್ಲ, ಇನ್ನೊಂದು ನಮ್ಮ ಸಂಸಾರ ಹರಕ್ ಚಾದ್ರ, ಅದು ನಮ್ಮ ತೆಲುಬ್ಯಾನಿ ಚಾನಲ್ ಮಾಡಿಕೊಟ್ಟಿದ್ದು ಸರ್. ಇಲ್ಲ, ನಾವನ್ನೆಲ್ಲ ನೋಡಿದಾಗ ನೇಚರ್ಸ್ಟಿಕ್ಕಾಗಿ ಶೂಟ್ ಮಾಡ್ತೀರಿ ನೀವು. ಅಂದ್ರೆ ಈಗ ಇಲ್ಲಿ ಕುಂತೀವಲ್ಲ, ಈ ಕೆರೆ ಆಗಿರ್ಬೋದು, ಆಮೇಲೆ ಊರಾಗ ದನಕರುಗಳು ಆಗಿರ್ಬೋದು, ಹಸಿರು ವಾತಾವರಣ ಆಗಿರ್ಬೋದು, ಇದು ನೀವು ಬೇಕಂತಲೇ ಮಾಡ್ತಿರೋ ಅಥವಾ ನಿಮ್ಗೆ ಆಸಕ್ತಿ ಇದ್ದಿದ್ದಕ್ಕೆ ಆ ಥರ ಬಳಸ್ಕೋತಿರೋ ಅಂತ ಗೊತ್ತಾಗಲಿ. ಪ್ರೇಮ ಚೆನ್ನಾಗಿ ಕಾಣ್ಬೇಕು ಸರ್, ಹಳ್ಳಿ ಸೊಗಡು ಅಲ್ಲಿ ಮಿಂಚಬೇಕು, ಹಿಂಗಾಗಿ ಸರ್. ಅದ್ರಾಗ ನಾನು ಒಂದು ಲೆಕ್ಕ ಏನಂತಂದ್ರೆ, ಮಲೆನಾಡಿನ ಸೆರಗು, ಇವೆಲ್ಲ ನಮ್ಮ ಹಳ್ಳಿಗಳಿಗೆ ಏನಂತಾರೆ, ಮಲೆನಾಡಿನ ಸೆರಗು ಶುರು ಆಗೋದು ಇಲ್ಲಿಂದ ಸರ್. ನೀವೆಲ್ಲ ನೋಡ್ತೀರಿ, ನೀವು ಬರುವಾಗ ನೀವು ಇಲ್ಲಿಂದ ಬರುತ್ತೀರಿ, ನಿಮ್ ಗುಡ್ಡಗಳು ಕಾಣತ್ತವು, ಅಲ್ಲೆಲ್ಲೂ ಕಂಡಿಲ್ಲ, ಇಲ್ಲಿಂದ ಶುರು ಆಗ್ತಾವ ಸರ್. ಹಿಂಗಾಗಿ ಒಂದು ಒಳ್ಳೆ ವಾತಾವರಣದ. ಇಲ್ಲ, ನಾವು ಬೆಂಗಳೂರು ಮಂಗಳೂರು ಈ ಕಡೆ ಹೋದಾಗೆಲ್ಲ ಅಲ್ಲಿ ಸಿಟಿ ನೋಡಿ ಏನು ಅನ್ಸುತ್ತೆ ನಮ್ಗೆ, ನೋಡು ಎಲ್ಲ ಸಿಟಿನೂ ಇಷ್ಟು ಡೆವಲಪ್ ಆದವು, ಇವತ್ತಿನ ಹಳ್ಳಿಗಳು ಸಹಿತ ನಗರ ಆಗಾಕತ್ತಾವ, ಅಂದ್ರೆ ಸಿಟಿ ಆಗಾಕತ್ತಾವು, ಹಳ್ಳಿ ಸೊಗಡು ಉಳ್ದೇ ಇಲ್ಲೇನೋ ಅಂತ ಒಂದು ಭಯ ಇತ್ತು ನಮಗೆ. ಇಲ್ಲಿ ನೀವು ಏನು ಹೇಳ್ತೀರಿ ಸರ? ಈಗ ಹಳ್ಳಿ ಇದ್ದಿದ್ದು ನಗರೀಕರಣ ಅಂತಂದ್ರೆ ಅಭಿವೃದ್ಧಿ ಅಂತ ಭಾಳ ಮಂದಿ ತಿಳ್ಕೊಂಡ್ರ. ಹಳ್ಳಿ ಸಿಟಿ ಥರ ಡೆವಲಪ್ಮೆಂಟ್ ಆಗ್ಬಿಟ್ರೆ ಅದ್ರ ಡೆವಲಪ್ಮೆಂಟ್ ಅಂತಂದ್ರೆ ಏನು ಕಾಂಕ್ರೀಟ್ ಆದ್ರೆ ಡೆವಲಪ್ಮೆಂಟ್ ಅಂತಲ್ಲ ಸರ್. ಈಗ ಏನು ನಮ್ಮ ಹಳ್ಳಿಗಳ ಅಭಿವೃದ್ಧಿ ಅಂದ್ರೆ ಸಿಂಪಲ್ ಐತೆ ಸರ್. ರಸ್ತೆಗಳು ನೀಟಾಗಿರಬೇಕು, ಕುಡಿಯೋಕ್ಕೆ ನೀರು ಇವೆಲ್ಲ ಕರೆಕ್ಟಾಗಿರಬೇಕು, ಲೈಟ್ ವ್ಯವಸ್ಥೆ ಇದು ಚೆನ್ನಾಗಿರಬೇಕು. ಅದು ಬಿಟ್ಟರೆ ಜನರ ಜೀವನ ಮಟ್ಟ ಸುಧಾರಿಸ್ಬೇಕು. ಅಂದರೆ ಅವ್ರಿಗೆ ಒಳ್ಳೆ ಗಾಳಿ, ಒಳ್ಳೆ ಆಹಾರ, ಅವ್ರ ಜೀವನಕ್ಕೆ ಏನು ಬೇಕು ಅದೆಲ್ಲ ಇರಬೇಕು. ಈ ಥರ ಎಲ್ಲ ಇರಬೇಕಂದ್ರೆ ಪರಿಸರ ನೀಟಾಗಿರ್ಬೇಕು ಸರ್. ನಾವು ನಮ್ಮ ವಾತಾವರಣ ನೀಟಾಗಬೇಕು. ನಾನು ಕೆಲವೊಂದು ಸರಿ ಬೇಜಾರಾಗುತ್ತೆ, ನಮ್ಮ ಊರಲ್ಲಿ ಅವೇರ್ನೆಸ್ ಮೂಡಿಸ್ತೀನಿ ನಾನು. ಪ್ಲಾಸ್ಟಿಕ್ ಚೆಲ್ಲಾಡ್ತಾರೆ ಎಲ್ಲಿ ಬೇಕಾದಲ್ಲಿ, ಅಂಗಡಿಯವರು ಗುಟ್ಕಾ ಚೀಟ ಅವು ಎಲ್ಲಿ ಬೇಕಾದಲ್ಲಿ ತೋರಾಡ್ತಾರೆ, ಅದನ್ನೆಲ್ಲ ಅವೇರ್ನೆಸ್ ಮೂಡಿಸ್ತೀನಿ. ನಮ್ಮ ಊರ ಜನರು ಹಂಗೆ ಸಹಕಾರ ಕೂಡ ಆಗ್ತಾರೆ. ಇಲ್ಲ, ನಾ ನೋಡಿದ್ನಲ್ಲ, ಅಂದರೆ ಈಗ ನಿಮ್ಮ ಒಲವು ಯಾವ ಕಡೆ ಇರ್ತೈತಿ ಅಥವಾ ನಿಮ್ಮ ಸಾಕಷ್ಟು ಎಪಿಸೋಡ್ ಒಳಗೆ ನಿಮ್ಮ ಊರಿನ ಸಮಸ್ಯೆನೇ ನೀವು ಶೂಟ್ ಮಾಡ್ರಿ, ಅಂದ್ರೆ ಅದನ್ನೆಲ್ಲ ಒಳಗೊಂಡ ನೀವು ಕತೆ ಮಾಡ್ತೀರಿ. ಹಾಂ ಸರ್, ನಮ್ಮ ಊರಿನ ಸಮಸ್ಯೆ ಅನ್ನೋಕ್ಕಿಂತ ಸರ್ ಅದು ಸಮಗ್ರ ಎಲ್ಲ ಒಂದು ನಮ್ಮೂರು ಆಗಿರ್ಬೋದು, ನಾವು ಒಂದು ಪ್ರತಿನಿಧಿ ಸರ್ ಅಷ್ಟೇ. ಅದು ನಾನು ಒಂದು ಈಗ ಅಮಟಾಪುರ ಅನ್ನೋದು ಒಂದು ಸ್ಟೋರಿ. ಇದು ಅಮಟಾಪುರ ಅನ್ನೋ ಊರಿಲ್ಲ, ನಮ್ಮ ಉಡಾಳ್ ಮೆಂಬರ್ ಅಲ್ಲಿ ಅಮಟಾಪುರ ಅನ್ನೋ ಊರು ತೋರಿಸ್ತೀವಿ ನಾವು, ಅಲ್ಲಿಲ್ಲ. ಬಟ್ ನಾವು ಅದು ಒಂದು ಅಮಟಾಪುರ ಅನ್ನೋದು ಎಲ್ಲ ಹಳ್ಳಿಗಳ ಒಂದು ಪ್ರತಿನಿಧಿ ಇದ್ದಂಗೆ, ಪ್ರತಿಬಿಂಬ ಅದು. ಹೀಗಾಗಿ ಈ ರೀತಿ ಆದ್ರೆ ನಾವು ಬದಲಾವಣೆ ಆಗ್ಬೇಕು ಅಂದ್ರೆ ನಿಮ್ಮ ಆಶಯ ಆ ವಿಡಿಯೋದೊಳಗೆ ವ್ಯಕ್ತ ಆಗುತ್ತೆ. ಹೌದು ಸರ್. ಸ್ವಚ್ಛತೆ ಮೇಂಟೈನ್ ಮಾಡ್ರಿ, ಒಂದು ಮಾತಾಡೋ ಶಬ್ದಗಳು ಅವಾಚ್ಯವಾಗಿ ಬರದೇ ಇರಲಿ, ಎಲ್ಲರೂ ಚೆನ್ನಾಗಿ ಪ್ರೀತಿಯಿಂದ ಚೆನ್ನಾಗಿರಿ ಅನ್ನೋದೊಂದು ಸರ್. ನಾವು ನೋಡ್ರಿ, ಅಲ್ಲ ನಮಗೆ ಏನು ಅನ್ಸುತ್ತೆ ಸರ್, ಈ ಥರದ್ದೊಂದು ವೃತ್ತಿ ಮಾಡ್ಕೊಂಡು ಅದರಿಂದ ಸ್ವಲ್ಪ ದುಡ್ಕೊಂಡು ಅದ್ರ ಜೊತೆಗೇನ ನಿಮ್ಮ ಈ ಆಶಯ, ನಿಮ್ಮ ಆಕಾಂಕ್ಷೆಗಳು ಏನದಾವಲ್ಲ ಅವನ್ನೆಲ್ಲ ಪೋಷಿಸ್ಕೊಂಡು ಬರಾಕತ್ತಿರಲ್ಲ, ಅದು ನನಗೆ ಒಂಥರ ಏನೋ ಜಗದೀಶ್ ಮುಖಿ ಅವ್ರು ಹಿಂಗಲ್ಲ ಅನ್ನುವಂಥ ಒಂದು
ನಿಮ್ಮದು ಏನಂದ್ರೆ ವ್ಯಕ್ತಿತ್ವ ಆಕರ್ಷಣೀಯವಾಗಿ ಐತಿ. ಇಲ್ಲ ಸರ್, ಏನಂದ್ರೆ ಹ್ಞೂ ಅವ್ರು ಹಂಗೆ ಮಾಡ್ಬೇಕು ಇವ್ರು ಹಿಂಗೆ ಮಾಡ್ಬೇಕು ಅನ್ಕೊಂತ ಹೋಗ್ತೇವೆ ಸರ್ ನಾವು. ನನ್ನಿಂದ ಸ್ಟಾರ್ಟ್ ಆಗ್ಬೇಕು ಅನ್ನೋದು ಅಷ್ಟೇ. ನಾನು ಹಿಂಗೆ ನಾನು ಯಾರು ಜನ ಏನಲ್ಲಿ ತಲೆ ಕೆಡಿಸಲ್ಲ. ಇವತ್ತು ಇಲ್ಲಿ ಗಿಡ ಹಚ್ಬೇಕಾ, ಸುಮ್ಮನೆ ಗಿಡ ತಂದು ಹಚ್ಬಿಡ್ತೀನಿ ಸರ್. ನಾನು ಹಚ್ಚಿದ ಮೇಲೆ ಅದನ್ನೇನು ಹಾಗೆ ಬಿಡಲ್ಲ, ಬೆಳೆಸ್ತೀನಿ. ನಿಮಗೆ ಆ ಕಡೆ ತೋರಿಸ್ತೀನಿ. ನಾವು ಹಚ್ಚಿದ ಗಿಡಗಳಿದ್ದಾವೆ. ಮತ್ತು ನಮ್ಮ ಅರಣ್ಯ ಇಲಾಖೆಯವರಿಗೆಲ್ಲ ನಾವು ಮನವಿ ಕೊಟ್ಟು 18,000 ಸಸಿ ನಡೆಸಿದ್ವಿ ಸರ್ ನಾವು. ಅಂದ್ರೆ ಪಂಚಾಯತಿ ಅವ್ರಿಗೆ ಹೇಳಿ, ಪಂಚಾಯತಿಯಿಂದ ಇವತ್ತು ನಮ್ಮ ತಾಯಿಯವರು ಪಂಚಾಯತಿಯಲ್ಲಿ ಇರೋದ್ರಿಂದ ಭಾಳ ಅನುಕೂಲ ಆಗಿಬಿಟ್ಟಿದೆ ನಮಗೆ. ಅವ್ರ ಅಧ್ಯಕ್ಷರಾಗಿರೋದ್ರಿಂದ ಅವ್ರ ಮುಖಾಂತರ ಅರ್ಜಿ ಸಲ್ಲಿಸಿ ಫಾರೆಸ್ಟ್ ಇಲಾಖೆಯಿಂದ ಇವತ್ತು 18,000 ಸಸಿಗಳನ್ನು ನಡೆಸಿದ್ವಿ ನಮ್ಮೂರಿಗೆ. ಎಂಥ ಕೋ ಇನ್ಸಿಡೆಂಟ್ ನೋಡ್ರಿ, ನಿಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನೀವು ಸ್ಟೋರಿ ಮಾಡಿದ್ದು ಉಡಾಳ್ ಮೆಂಬರು. ಆಮೇಲೆ ಈಗ ನೀವು ಹಳ್ಳಿ ಸುಧಾರಣೆ ಮಾಡಬೇಕು, ಹಳ್ಳಿ ಪರಿಸರ ಚೆನ್ನಾಗಿರಬೇಕು ಅನ್ನೋವಂಥದ್ದು, ಇವು ಎಲ್ಲ ಎಂಥ ಕೋ ಇನ್ಸಿಡೆಂಟ್ ನೋಡಿ. ಹಂಗಾಗಿ ನಿಮ್ಮ ಕಂಟೆಂಟ್ 149 ಎಪಿಸೋಡ್. ನನ್ನ ಒಂದು ಹಳ್ಳಿ ಬಗ್ಗೆ ಸರ್, ನಾನು ನಮ್ಮ ಹಳ್ಳಿ ಜನರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ಇಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಮ್ಮ ಹಳ್ಳಿ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಸರ್. ಮೊದಲು ನಮ್ಮ ಊರಾಗ ಒಂದು ಜೆರಾಕ್ಸ್ ಅಂಗಡಿ ಇರಲಿಲ್ಲ. ಒಂದು ಜೆರಾಕ್ಸ್ ₹1 ₹2 ಜೆರಾಕ್ಸ್ ಮಾಡ್ಕೋಬೇಕಂದ್ರು ತಡಸ್ಕತ್ರಿ ಹೋಗ್ಬೇಕು, ಹೋಗೋ ಬರೋದು ಒಂದು $20 ಖರ್ಚು ಮಾಡ್ಬೇಕಾಗಿತ್ತು. ಸೊ ಫಸ್ಟ್ ಅದನ್ನ ತಂದಿಟ್ಟೆ ನಾನು. ಮತ್ತೆ ಫೋಟೋ, ಒಂದು ಪಾಸ್ಪೋರ್ಟ್ ಫೋಟೋಗೆ ಹೋಗ್ಬೇಕು, $50 ತಗೋತಾರ ಅನ್ಕೋರಿ, ಹೋಗೋ ಬರೋ ಖರ್ಚು. ಮತ್ತೆ ಅವ್ರು ಹೋಗಿ ಬರ್ತಾರ ಅಂದ್ರೆ ಹಂಗೆ ಬರ್ತಾರ, ಚಾ ಕುಡಿತಾರೋ, ಕೆಲವೊಬ್ರು ಬೇರೆದಾರ ಹೋದ್ರೆ ಕೂರು ಮುಗಿತು, ಹಿಂಗಾಗಿರ್ತದೆ ಸರ್. ಇದೆಲ್ಲವನ್ನ ನಮ್ಮ ಜನರಿಗೆ ಉಳಿತಾಯ ಆಗ್ಬೇಕು ಅನ್ನೋ ಸಂಬಂಧ ನಾನು ಜೆರಾಕ್ಸ್ ಇಟ್ಟೆ, ಪ್ಲಸ್ ಫೋಟೋದ ಇಟ್ಟೆ, ಅದ್ರ ಜೊತೆಗೆ ಆಂಬುಲೆನ್ಸ್ ಸಹಿತ. ಈಗ ನೋಡ್ರಿ ಸರ್, ಏನಾಗುತ್ತಾ, ಒಂದು ಬಡತನ ಫ್ಯಾಮಿಲಿಗೆ 1,000 ಇದ್ರೆ ಸರ್, ಅವ್ರು 1 ತಿಂಗಳ ನೆಮ್ಮದಿಯಾಗಿ ಸಂತೆ ಮಾಡ್ತಾರೆ ಸರ್. ಸಂತೆ ಅಂದ್ರೆ ಮನೆಗೆ ಏನು ಬೇಕು ಅಗತ್ಯ ಇರುವಂಥ ವಸ್ತುಗಳು. ಆದ್ರೆ ಅವ್ರಿಗೆ ತ್ರಾಸಾದಾಗ ಪಾಪ ಅವ್ರು ₹1,000 ಕೊಟ್ಟರು ಈ ಗಾಡಿಗೆ ಕೊಡೋಕ್ಕಾಗಲ್ಲ ಸರ್ ಅವ್ರಿಗೆ. ಅದನ್ನೇ ನಾನು ಅವ್ರಿಗೆ ಉಚಿತವಾಗಿ ಕೊಟ್ಟೆ ಅಂದ್ರೆ ಅವ್ರು ಖುಷಿಯಾಗಿರ್ತಾರೆ. ಆ ₹1,000 ಅವ್ರು ನೆಮ್ಮದಿಯಾಗಿರ್ತಾರಲ್ಲ ಸರ್. ನನಗೇನೋ ದೇವ್ರು ಕೊಟ್ಟಿದ್ರೆ ಅಷ್ಟು ಪರ್ಸೆಂಟ್, ಒಂದು 20% ಹಾಕಿದ್ರೆ ನನಗೆ ಏನೂ ಲಾಸ್ ಇಲ್ಲ ಸರ್. ಮತ್ತು ಇನ್ನೊಂದ್ರಿ, ನೀವು ಅಡಿಷ್ನಲ್ ಆಗಿ ಇನ್ನೊಂದು ಕೆಲಸ ಶುರು ಮಾಡಿರಿ ನೀವು, ಅಂದ್ರೆ ಮೂಕಿ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿರಿ. ಹೌದು ಸರ್. ಆ ಫೌಂಡೇಶನ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಹಾಂ ಸರ್, ಅದು ಪ್ರಾರಂಭವಾಗಿ ಭಾಳ ದಿನ ಆಯ್ತು ಸರ್. ಕಲೆ, ಸಂಸ್ಕೃತಿ, ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸರ್ ಅದು. ಅಂದ್ರೆ ಅದ್ರೊಳಗಡೆ ಒಂದೇ ವಿಷಯಗಳಂತ ಬರಲ್ಲ. ನಾವು ನಾಟಕಗಳನ್ನಂತ ಮಾಡ್ತೀವಿ, ಬೀದಿ ನಾಟಕಗಳನ್ನಂತ ಆಡಿಸ್ತೀವಿ, ಜನಪದ ಕಲೆಗಳನ್ನ ಪ್ರದರ್ಶನ ಮಾಡಿರಿ. ಹಾಂ ಸರ್, ಕೆಲವೊಂದು ಅಲ್ಲಿ ನಾಟಕಗಳನ್ನ ಮಾಡಿದೀವಿ ಸರ್. ನಾವು ಹೆಚ್ಚಿಗೆ ನಾಟಕಗಳನ್ನ ಮಾಡ್ತಿರ್ತೀವಿ ನಮ್ಮ ಇದ್ರ ಹತ್ರನೇ. ಮತ್ತೆ ಯಾವುದೋ ಅನುದಾನ ಇಲ್ಲಿವರೆಗೂ ನಾವು ತಗೊಂಡಿಲ್ಲ. ಕೆಲವೊಬ್ರು ಅನ್ಬೋದು ಮುಖ್ಯ ಫೌಂಡೇಶನ್ ಮಾಡಿ ಇವನೇನೋ ಮಾಡಿ ಆಡಿಸ್ತಾನೆ, ಅದರಿಂದ ಈಗ ಸಂಬಂಧಪಟ್ಟ MLAಗಳಿಗೆ ಮತ್ತು MP ಗಳಿಗೆ ಅಪ್ರೋಚ್ ಆಗಿ ನಮ್ದೊಂದು ಫೌಂಡೇಶನ್ ಐತಿ, ಸ್ವಲ್ಪ ಇದಕ್ಕೆ ಏನಾದರೂ ಫಂಡಿಂಗ್ ಮಾಡಿ. ನನಗೆ ಆ ಸ್ವಭಾವ ಇಲ್ಲ ಅಂದ್ರೆ ನಾನು ಏನು ಹೇಳ್ತೀನಿ ರೀ, ಈಗ ನೀವು ದೊಡ್ಡ ಆಲೋಚನೆಗಳದಾವ ನಿಮ್ಮ. ಹಾಂ ಸರ್. ದೊಡ್ಡ ಮಟ್ಟದಾಗ ಏನಾರ ಮಾಡ್ಬೇಕಂದ್ರೆ ದೊಡ್ಡವ್ರ ಸಪೋರ್ಟ್ ಬೇಕಾಗತ್ತೆ, ಈ ಎಸ್ಪೆಷಲಿ ರೊಕ್ಕದ್ದು. ಕರೆ ಸರ್. ಸೊ ಹಂಗಿದ್ದಾಗ ಅವ್ರದ್ದೊಂದು ಕೈ ಜೋಡಿಸ್ಕೊಂಡ್ರೆ ನೀವು ಇನ್ನಷ್ಟು ಏನೋ ಮಾಡ್ಬೋದಲ್ಲ ಅಂತ ಸರ್. ಅಲ್ಲಿ ರಾಜಕೀಯ ಅಂತ ಆಗ್ಬಿಡುತ್ತೆ ಸರ್. ಈಗ ನಾನು ಇನ್ ಕೇಸ್ ನನಗೆ ಆಂಬುಲೆನ್ಸ್ ತಗೊಳಗೆ ಎಷ್ಟೋ ಜನ ಹೇಳಿದ್ರು, ಇಲ್ಲ ನೀವು ಅವ್ರಿಗೆ ಹೇಳ್ರಿ, ಅವ್ರು ಕೊಡಿಸ್ತಾರೆ. ಅವ್ನು ಕೊಡಿಸಿದ್ರೆ ಏನು ಸುಮ್ಮನೆ ಇರ್ತಾನ ಸರ, ನನ್ನ ಫೋಟೋ ಹಾಕೋದಕ್ಕ, ನನ್ನ ಫೋಟೋ ಹಾಕ, ನನ್ನ ಹೆಸರು ಹಾಕಿ, ಮತ್ತೆ ಅವ್ನ ಕಾರ್ಯಕರ್ತರ ನಿಂದಲ್ಲದ ನಮ್ಮ ಮನೆಗೆ ಹೋಗಿ ಇಟ್ಕೊಂಡ್ಬಿಡ್ತಾರೆ, ನಮ್ಮ ಸಾಹೇಬ ನಮ್ಮ ಪಕ್ಷದ ಅಂತೇಳಿ. ಹಿಂಗಾಗಿ ಯಾವ ರಾಜಕೀಯ ವ್ಯಕ್ತಿಗಳು ಓಪನ್ ಆಗಿ ಹೇಳಿದ್ದೆ ನಾನು, ಯಾವ ರಾಜಕೀಯ ವ್ಯಕ್ತಿಗಳು ಕೊಡಾಕ ಹೋಗ್ಬಿಡ್ರಿ ಅಂತ ಹೇಳಿದ್ದೆ ಸರ್. ನಮ್ಮ ಪ್ರೇಕ್ಷಕ ಪ್ರಭುಗಳ ಶಕ್ತಿ ಅದು. ಅದಕ್ಕೆ ಜಗದೀಶ್ ಮುಖಿ ಯೂಟ್ಯೂಬ್ ಚಾನಲ್ ಅಂತ ಹಾಕಿ ಸರ್. ಯೂಟ್ಯೂಬ್ ಚಾನಲ್ ಸರ್, ನಾಟ್ ಅಲ್ಲಿ ಜಗದೀಶ್ ಮುಖಿ ಅಂದ್ರೆ ತಪ್ಪಾಗುತ್ತೆ. ಜಗದೀಶ್ ಮುಖಿ ಚಾನಲ್ ಅದು, ಪ್ರೇಕ್ಷಕ ಪ್ರಭುಗಳದ್ದು ಅದು. ಸರಿ. ಎಂತೆಂಥ ದೊಡ್ಡ ಗೌರ್ಮೆಂಟ್ ಆಫೀಸರ್ ಜೊತೆ ಮತ್ತು ಈ ರಾಜಕೀಯದವ್ರ ಜೊತೆ, ದೊಡ್ಡ ಶ್ರೀಮಂತರ ಜೊತೆ ಒಡನಾಡಿಲ್ಲ. ಅವ್ರನ್ನೆಲ್ಲ ನೋಡಿದಾಗ ಇವ್ರಿಗೆ ಇಷ್ಟೆಲ್ಲ ಐತಿ, ಸಮಾಜಕ್ಕೆ ಏನೂ ಮಾಡೋದಿಲ್ಲಲ್ಲ, ಜಿಪುಣತನ ಮಾಡ್ತಾರಲ್ಲ ಅಂತ ಅನ್ನಿಸ್ತೈತಿ. ಅಂಥವ್ರ ಮಧ್ಯೆ ನಿಮ್ಮನ್ನು ನೋಡಿದಾಗ ಇಷ್ಟೆಲ್ಲ ಮಾಡಿಕೊಂಡು ಸಮಾಜಕ್ಕೆ ಇಷ್ಟೆಲ್ಲ ಮಾಡಾಕತ್ತಿರಲ್ಲ, ಇಷ್ಟಕ್ಕೂ ನಿಮ್ಗೆ ಸಂತೃಪ್ತಿ ಆಯಿತು? ಮತ್ತು ಇನ್ನು ಮುಂದೆ ಏನಾರ ಮಾಡ್ಬೇಕು ಅನ್ನೋದೈತು? ಹೆಂಗೆ ಸಂತೃಪ್ತಿ ಐತಿ. ಇನ್ನೊಂದು ನಾನೇನು ಭಾಳ ದೊಡ್ಡದೇನು ಮಾಡಿಲ್ಲ ಸರ್. ಆಡಿಯನ್ಸ್ ಕಡೆಯಿಂದ ಏನೋ ಸ್ವಲ್ಪ ಮಾಡೇನಿ ಸರ್. ಅದೇನು ಸಾಧನೆ ಅಂತನೋ ಹೇಳಲ್ಲ, ಏನಲ್ಲ, ನನ್ನ ಕೈಲಿ ಅಷ್ಟಾಗಿತ್ತು ಅಷ್ಟು ಮಾಡಿದ್ದೀನಿ. ಅಲ್ಲ ಸರ್, ಈಗ ನಾನು ಏನಂತೇನಂದ್ರೆ, ದುಡ್ಡಿದ್ದವ್ರು ಮಾಡೋದಿಲ್ಲ ತಟಗೂ, ನೀವು ದುಡ್ಡು ಇಲ್ದೇನ ಮಾಡ್ಬೇಕನ್ನೋ ಹಂಬಲ ಐತಲ್ಲ, ಅದಕ್ಕೆ ನಾವು ಪ್ರೌಡ್ ಅನ್ಸುತ್ತೆ. ಅಲ್ಲ ಸರ್, ಏನು ಕಟ್ಕೊಂಡು ಹೋಗಲ್ಲ ನಾವು ಹೋಗುವಾಗ. ಹೀಗಾಗಿ ಇದ್ದಷ್ಟು ದಿನ ನಮ್ಮ ಶಕ್ತಿ ಇರೋ ಏನೋ ಒಂದು ಮಾಡ್ಬೇಕು ಅನ್ನೋದೊಂದು ಸರ್, ನಮ್ಮ ಜನರಿಗೆ ಅನುಕೂಲ ಆಗ್ಬೇಕು ಅನ್ನೋದು ಒಂದಷ್ಟೇ. ಮತ್ತು ಇನ್ನು ನಿಮ್ಮ ಯೋಜನೆ ಏನದಾವು ಮುಂದುವರೋದು ಸರ್? ನಂದು ಒಂದು ಗುರಿ ಏನಂದ್ರೆ ಸರ್, ಕಲಾವಿದಂತೂ ಹೆಂಗೋ ಇದ್ದೇನೆ, ಇದರಲ್ಲಿ ಇನ್ನೂ ನಾವು ಒಂದು ಹಂತಕ್ಕೆ ಹೋಗ್ಬೋದು ನಾನು ಒಬ್ಬ ಆ್ಯಕ್ಟರ್ ಆಗಿ. ಬಟ್ ಇನ್ನೊಂದು ಗುರಿ ಐತಂದ್ರೆ, ನಮ್ಮ ತಾಲೂಕಿಗೆ ಒಮ್ಮೆ ಶಾಸಕ ಆಗ್ಬೇಕು ನಾನು. ಯಾಕಂತ ಕೇಳ್ರಿ ಸರ್, ಏನಾಗೈತಿ, ಎಲ್ಲಿ ಹೋದ್ರು ಬರೀ ಭ್ರಷ್ಟಾಚಾರ. ಫಸ್ಟ್ ಮಾಡೋ ಕೆಲಸ ಏನ, ನಮ್ಮ ತಾಲೂಕಿಗೆ
ಪ್ರಾಮಾಣಿಕರಿಗೆ ಮಾತ್ರ ಸ್ವಾಗತ, ಪ್ರಾಮಾಣಿಕ ಅಧಿಕಾರಿಗಳಿಗೆ ಮಾತ್ರ ಸ್ವಾಗತ, ಭ್ರಷ್ಟರಿದ್ರೆ ದಯವಿಟ್ಟು ಹೋಗ್ಬಿಡಿ ಅಂತ ಫಸ್ಟನ್ನ ಬೋರ್ಡ್ ಹಾಕ್ಬೇಕಂತ ಪ್ಲ್ಯಾನ್ ಐತೆ ಸರ್. ನನಗೆ ಕೆಲವೊಂದು ಸಲ ಈಗೇನು ಮಾತಾಡ್ಸಿದ್ನಲ್ರಿ, ಅವಾಗ ಏನು ಅನಿಸ್ತಿತ್ತು, ಮಧ್ಯೆ ಮಧ್ಯೆ ಇಂಥದ್ದೆಲ್ಲ ಬರ್ತಿತ್ತಲ್ಲ ನಿಮ್ಗೆ, ಹಾಂ ಸರ್. ಸಮಾಜ ಉದ್ಧಾರದಂಥ ಆಶಯ ಮಾತುಗಳು. ಹಾಂ ಸರ್. ನಾನೊಬ್ಬ ಯೂಟ್ಯೂಬರ್ನ ಇಂಟರ್ವ್ಯೂ ಮಾಡಾಕತ್ತೀನೋ, ಒಬ್ಬ ರಾಜಕೀಯ ಆಕಾಂಕ್ಷಿನ ಇಂಟರ್ವ್ಯೂ ಮಾಡಾಕತ್ತೀನೋ ನೋಡ್ರಿ ಸರ್, ಭಾಳ ಜನ ಏನ್ ಮಾಡ್ಕೊಂತಾರ, ಹಿಂಗ ಏನೋ ಒಂದ್ ಮಾಡ್ಬೇಕಂದಾಗ ರಾಜಕೀಯ ಅನ್ಕೊಂಡ್ಬಿಡ್ತಾರ ಸರ್. ಆ ರಾಜಕೀಯ ಅನ್ನೋ ವರ್ಡ ಫಸ್ಟ್ ಆಫ್ ಆಲ್ ವೇಸ್ಟ್ ಸರ್. ರಾಜಕೀಯದಾಗ ಏನೋ ಬೆಳೆ ಅಂದ್ರೆ ನೀವು ಮಾಡ್ಬಿಟ್ಟು ರಾಜಕೀಯ ಅನ್ಕೊಂಡಿರ್ತಾರ ಸರ್. ಅಲ್ಲ ಆಯ್ತು ನಿಮ್ದು ಓಕೆ, ನನಗೆ ಹಂಗೆ ಅನ್ನಿಸ್ತಲ್ಲ, ನೀವು ರಾಜಕೀಯ ಮಾಡ್ಯಾರ ಅಂತ ಆ ಕುತೂಹಲ ಕೇಳಲಿಲ್ಲ ನಾನು. ಕೆಲವರು ಮಾತೊಳಗೆ ಭಾಳ ಜನರು ಇರ್ತಾರ, ಬರೀ ಮಾತಾಡ್ತಾರ, ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನೆ ಕೊಡೋರು ಯಾರು? ರಾಜಕೀಯದವರು. ಸೊ ಹಂಗಾಗಿ ಆ ವರ್ಡ್ ಯೂಸ್ ಮಾಡೋದಾಗ ನನಗೆ ಹಂಗೆ ಅನಿಸ್ತು ಅಷ್ಟೇ. ಇಲ್ಲ ಸಹಜ ಸರ್. ಆದ್ರೆ ನಮ್ಮ ಈಗಿನ ಸದ್ಯದ ಪರಿಸ್ಥಿತಿ ಹೆಂಗೈತೆ ಸರ್, ರಾಜಕೀಯ ಅಂತಂದ್ರೆ ಏನ್ ಮಾಡ್ತಾರೋ, ಬೆಳೆ ಇರ್ಬೇಕು ಇದಾಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಬಿಲ್ಡಪ್ ಕೊಟ್ಟರೆ ರಾಜಕೀಯ ಸರ್. ರಾಜಕೀಯ ಅಂದ್ರೆ ಬಿಲ್ಡಪ್ ಅಲ್ಲ, ಒಂದು ಜನರು ಕೊಟ್ಟಿರೋ ಒಂದು ಅಧಿಕಾರ ಅದು. ಅಲ್ಲಿ ನಾನು ಏನ್ ಮಾಡ್ಬೇಕು, ಸರ್ಕಾರದಿಂದ ಬರುವಂತ ಅನುದಾನಗಳನ್ನು ಸರಿಯಾಗಿ ಅವ್ರಿಗೆ ಮುಟ್ಟಿಸ್ಬೇಕು. ಭ್ರಷ್ಟಾಚಾರ ಅನ್ಯಾಯ ಏನಾರ ಆಗ್ತಿದ್ರೆ ಅದನ್ನ ಸಾಧ್ಯದಷ್ಟು ತಡೆಗಟ್ಟಬೇಕು, ಜನರು ನೆಮ್ಮದಿಯಾಗಿ ಇರಬೇಕು, ಮಾಡ್ಬೇಕು ಸರ್. ಆದ್ರೆ ನಮ್ಮ ರಾಜಕೀಯದವ್ರು ಅದೆಲ್ಲ ಎಲ್ಲಿ ಮಾಡ್ತಾರೆ, ಪರ್ಸೆಂಟೇಜು, ದುಡ್ಡಿಗೋಸ್ಕರ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದುಡ್ಡು ತೆಗಿತಾರೆ. ಹಿಂಗೆ ನಡೆದ್ಬಿಟ್ಟವ್ ರಾಜಕೀಯ. ಹಿಂಗಾಗಿ ಇಂಥದ್ರಾಗ ನಮ್ಮಂತವ್ರು ಹೊಕ್ಕೋಬೇಕು, ಹೆಂಗಾರ ಮಾಡಿ ಹೊಕ್ಕೊಂಡು ನೀಟಾಗಿ ರಾಜಕೀಯ ಅಂದ್ರೆ ಹಿಂಗೆ ಮಾಡ್ರಪ್ಪ ಅಂತೇಳಿ ತೋರಿಸ್ಕೊಡ್ಬೇಕು. ಅದಕ್ಕೊಂದು ಮಾದರಿ ಆಗ್ಬೇಕು ಅನ್ನೋದು ಒಂದು ಆಸೆ ಸರ್, ಅಷ್ಟೇ. ಆಗಲಿ. ಈಗ ಕೊನೆಯದಾಗಿರಿ, ಹಾಂ ಸರ್, ಈಗ ನಿಮ್ಮಷ್ಟು ಎಬಿಲಿಟಿ ಇರುವಂಥವ್ರು, ಅಂದರೆ ಯಾವುದೋ ಒಂದು ವೃತ್ತಿ ಒಳಗೆ ಸಂತೃಪ್ತಿ ಇಲ್ದಂಥವ್ರು ಒಂದು ಯೂಟ್ಯೂಬ್ ಚಾನಲ್ ತೆಗೆದು ನಮ್ಮ ಊರಿನ ಪರಿಸರ ತೋರಿಸ್ಬೇಕು, ನಮ್ಮ ಊರಿನ ಕಲೆ ತೋರಿಸ್ಬೇಕು, ನಮ್ಮ ಊರಿನ ಸುತ್ತಮುತ್ತ ಇರುವಂಥ ಪ್ರತಿಭಾವಂತರಿಗೆ ವೇದಿಕೆ ಕೊಡ್ಬೇಕಂತಂದ್ರೆ ಅವ್ರಿಗೆ ನಿಮ್ಮ ಸಜೆಷನ್ ಏನಾಗಿರುತ್ತೆ ಸರ್? ಮಾಡೋ ಕೆಲಸ ಮಾಡೋ ಉದ್ದೇಶ ನೀಟಾಗಿರ್ಬೇಕು, ಖಂಡಿತ ಸಕ್ಸಸ್ ಆಗ್ಬೋದು, ಅದೇನು ದೊಡ್ಡದಲ್ಲ. ಆದರೆ ಇವರೆಲ್ಲರೂ ಏನು ಭಾಳ ಜನ ಏನು ಮಾಡ್ತಾರೆ, ಯೂಟ್ಯೂಬ್ ಬಂದು ಎಲ್ಲರ ಬಾಡಿಗೆ ಕ್ಯಾಮ್ರಾ, ಬಾಡಿಗೆ ಎಡಿಟರು ಎಲ್ಲವನ್ನು ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಲಾಸ್ ಆಗುತ್ತೆ, ಹೊರೆ ಆಗುತ್ತೆ. ಹೌದು ಸರ್. ಯೂಟ್ಯೂಬ್ ಮಾಡ್ಬೇಕಾ, ಫಸ್ಟ್ ಮೊಬೈಲಿಂದಾನೇ ಸ್ಟಾರ್ಟ್ ಮಾಡ್ರಿ, ನೀವು ಎಡಿಟಿಂಗ್ ಕಲೀರಿ, ನೀವು ಇದು ಕಲೀರಿ. ಯಾಕಂದ್ರೆ ಯೂಟ್ಯೂಬ್ ಒಳಗೆ ಸಿಗ್ತೈತಿ, ಕ್ಯಾಮ್ರಾ ಆ್ಯಂಗಲ್ಸ್ ಇಂದ ಪ್ರತಿಯೊಂದು ಸಿಗ್ತೈತಿ ನಿಮ್ಗೆ. ಕಂಟೆಂಟ್ ಚೆನ್ನಾಗಿರ್ಬೇಕು ಸರ್, ಕಂಟೆಂಟ್ ಚೆನ್ನಾಗಿದ್ರೆ ಗೆಲ್ಬಹುದು. ಮತ್ತೆ ಇನ್ನೊಂದು, ನಾವು ಯೂಟ್ಯೂಬರ್ಸ್ ಭಾಳ ಜನ ಹೇಳೋದು, ಸಮಾಜಕ್ಕೆ ಒಂದು ಅನುಕೂಲ ಆಗುವಂಥದ್ದು, ಸಮಾಜಕ್ಕೆ ಒಂದು ಏನೋ ಸಂದೇಶ ಕೊಡುವಂಥ ಕಂಟೆಂಟ್ ಮಾಡಿರಿ ಹೊರತು ಸಮಾಜಕ್ಕೆ ಮಾರಕವಾಗುವಂಥದ್ದು, ಸಮಾಜಕ್ಕೆ ಹಾನಿ ಆಗುವಂಥ ಕಂಟೆಂಟ್. ಯಾಕಂದ್ರೆ ಎಷ್ಟೋ ಘಟನೆಗಳನ್ನು ನೋಡಿದೆ ನಾನು. ಮಕ್ಕಳು ಸಹಿತ ನೀವು ಹೇಳೋ ಪದಗಳನ್ನ ಮಕ್ಕಳು ಶಾಲೆಯಲ್ಲಿ ಸ್ಕೂಲ್ ಟೀಚರ್ಗೆ ಅವ್ರಿಗೆ ಹೇಳಾಕತ್ತಾರ, ಅಲ್ಲಿ ನೋಡ್ಲಿ ಮಾಸ್ತರ್ ಟೀಚರ್ ಜೊತೆ ಹೇಳ್ಬಾರ್ದು ಸರ್. ಆಕ್ಚುಲಿ ಇಲ್ಲ, ಆಡಿಯನ್ಸಿಗೆ ಗೊತ್ತಾಗ್ಲಿ ಅಂತ ಈ ತರ ವರ್ಡ್ಗಳೆಲ್ಲ ಮಾಡೋದ್ರಿಂದ ನೀವು ದುಡ್ಡು ಸಂಪಾದನೆ ಮಾಡಬಹುದು, ಬಟ್ ದುಡ್ಡೇನು ಕರ್ಕೊಂಡು ಹೋಗಲ್ಲ. ಈ ಕ್ಷಣ ನಾನು ಒಂದು ಹೆಜ್ಜೆ ಇಟ್ಟರೆ ನಾ ಇರ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಆದ್ರೆ ನೀವು ಕೊಡೋ ಒಂದು ಮೆಸೇಜ್ಗಳು ಚೆನ್ನಾಗಿರ್ಬೇಕು. ಯಾಕಂದ್ರೆ ಸರ್, ಇದೊಬ್ರು ಟೀಚರ್ ಕಂಪ್ಲೇಂಟ್ ಸರ್, ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಟೀಚರ್ ಹತ್ಕೊಂಡು ಹೇಳಿದ್ರು, ಮಕ್ಳು ಈ ತರ ಎಲ್ಲ ಕಲಿತಾರೆ ಅಂತ. ಪೇರೆಂಟ್ಸ್ ಹೇಳ್ತೀನಿ ನಾನು, ಮಕ್ಕಳು ಎಸ್ಪೆಷಲಿ ಸರ್, ನೀವೇನ್ ಮಾಡ್ತೀರಿ, ನಿಮ್ಮ ಮಕ್ಕಳು ಏನ್ ನೋಡ್ತಾರೆ ಏನಲ್ಲ, ಮಕ್ಕಳಿಗಿಂತ ಮುಂಚೆನೆ ನೀವು ಅಂತ ವಿಡಿಯೋ ನೋಡ್ತೀರಿ, ಅವು ನೋಡಿದ್ದು ಅವ್ರಿಗೆ ನೋಟಿಫಿಕೇಶನ್ ಬಂದ್ರೆ ಅವನು ನೋಡ್ತಾರ. ದಯವಿಟ್ಟು ಪೇರೆಂಟ್ಸ್ ಚೆನ್ನಾಗಿರ್ಬೇಕಾಗಂದ್ರೆ ಸರ್ ಅಂತೀವಿ. ಹೌದೌದು, ಪಾಲಕರು ಏನ್ ಮಾಡ್ತಾವ ಅವನ ಮಕ್ಕಳು ಅನುಸರಿಸ್ತಾವ. ಹಂಗಾಗಿ ಪಾಲಕರೇ ನೀಟಾಗಿದ್ ಬಿಟ್ರೆ ಮಕ್ಕಳು ನೀಟಾಗಿರ್ತಾರ. ನಿಜ ಸರ್, ಅದು ಪಾಲಕರಲ್ಲಿ ಇರ್ಬೇಕು. ಬಹಳ ಜನ ಹಿರಿಯರು ಹಾಕಿ ಕೊಟ್ಟ ಬುಣ ಹಂಗೆ ಅಂತಾರೆ. ಹಿರಿಯರು ನಾವ್ ಒಂದ್ ಲೆಕ್ಕದಾಗ ಹೇಳ್ತೇನೆ, ನಮ್ ಹಿರಿಯರು ನೆಟ್ಟಾಗಿದ್ರೆ ನಮ್ ಬ್ರಿಟಿಷರು ಹಿಂಗ ಆಳ್ತಿರ್ಲಿಲ್ಲ, ನಾವು ಹಿಂಗಿರ್ತಿರ್ಲಿಲ್ಲ. ಹೌದೌದು, ನಾವೇನೋ ಅನ್ಕೋಬಹುದು ಹಿರಿಯರು ಸರ್, ಅವ್ರು ಸರಿ ಇರ್ಲಿಲ್ಲ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಸರಿ ಇದ್ರು, ಬಟ್ ಬಹಳ ಮಟ್ಟಿಗೆ ಸರಿ ಇರ್ಲಿಲ್ಲ. ಈಗ ಬಹಳ ಇದಾವೆ ಸರ್ ವಿಷಯಗಳು ಹೇಳ್ತಾ ಹೋದ್ರೆ. ಥ್ಯಾಂಕ್ ಯು. ಇಷ್ಟೊತ್ತಿನವರೆಗೂ ನಿಮ್ಮ ಊರಿಗೆ ನಮ್ಮನ್ನು ಕರೆಸ್ಕೊಂಡು ಒಳ್ಳೆಯ ಆಧಾರ ಆತಿಥ್ಯ ನೀಡಿ ತಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಂಡ್ರಿ, ನಮ್ಮ ವೀಕ್ಷಕರಿಗೂ ಒಂದಿಷ್ಟು ತಿಳಿಸ್ಕೊಟ್ರಿ, ಆಮೇಲೆ ಹೊಸ ಯೂಟ್ಯೂಬರ್ಸಿಗೂ ಒಂದಿಷ್ಟು ಸಲಹೆ ಕೊಟ್ರಿ. ನಮ್ಮ ಗೋಲಿ ಸೋಡಾ ಕನ್ನಡ ಯೂಟ್ಯೂಬ್ ಚಾನೆಲಿಂದ ತಮಗೆ ವಿಶ್ ಮಾಡ್ತೀವಿ. ನೀವು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಅಲ್ಲ ಅಂದ್ರೆ ನಿಮ್ಮ ವಿಶ್ ಏನಿದಲ್ಲ ಅದಕ್ಕೆ ನಮ್ದು ಆರೈಕೆ ಇರ್ತೈತಿ. ಒಬ್ಬ ಪೊಲಿಟಿಷಿಯನ್ ಆಗಿ, ಒಬ್ಬ ಯೂಟ್ಯೂಬರ್ ಆಗಿ, ಒಬ್ಬ ದೇಶಭಕ್ತ ಆಗಿ, ಒಬ್ಬ ಪರಿಸರ ಪ್ರೇಮ ಆಗಿ ನಿಮ್ಮ ಆಶಯದಂತೆ ನೂರಾರು ಕಾಲ ನೀವು ಸುಖವಾಗಿ ಬಾಳ್ರಿ. ಇದೇ ಥರ ಕಂಟೆಂಟ್ ಕೊಡ್ರಿ, ನಮ್ಗೆ ಮತ್ತೊಂದು ಪ್ರಾಜೆಕ್ಟ್ಗಳನ್ನು ಮಾಡಿರಿ, ಪ್ರೇಕ್ಷಕರಿಗೆ ಮನ ಮುಟ್ಟುವಂಥ ಮನೋರಂಜನೆ ನೀಡ್ರಿ ಅಂಥೇಳಿ ನಮ್ಮ ಚಾನಲ್ ವತಿಯಿಂದ ನಿಮ್ಗೆ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಧನ್ಯವಾದಗಳು.